ನಿನ್ನೆ ಪ್ರಚಾರದಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಾರ ಹಾಕೋಕ್ ಹೋದವನ ಸೊಂಟದಲ್ಲಿ ಗನ್ ಇತ್ತು. ಪ್ರಶ್ನೆ ಈಗ ಭದ್ರತಾ ಲೋಪ ಈ ಪರ್ಯಾಯ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅಂತ ತಡರಾತ್ರಿವರೆಗೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ನ ವಿಚಾರಣೆ ಮಾಡಿದ್ದಾರೆ ಸಿದ್ದಾಪುರ ಠಾಣಾ ಪೊಲೀಸರು. ಇದೀಗ ರಿಯಾಜ್ ಅಂತ ವ್ಯಕ್ತಿಯ ಹೆಸರು. ಕ್ರಮ ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳಲ್ಲೇ ಗೊಂದಲ ಇದೆಯಂತೆ. ಯಾಕೆ ರಿಯಾಜ್ ವಿರುದ್ಧ ಕ್ರಮ ಕೈಗೊಳ್ಳಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆಯಂತೆ. ಕಾರಣ ಗನ್ ಮುಟ್ಟುಗೋಲು ಹಾಕೋಬೇಕಾ ಅಥವಾ ಆತನನ್ನ ಅರೆಸ್ಟ್ ಮಾಡಬೇಕಾ? ಗನ್ ಇಟ್ಕೊಳ್ಳೋಕೆ ಈಗ ಆಲ್ರೆಡಿ ಪರ್ಮಿಷನ್ ಅನ್ನ ಪಡೆದುಕೊಂಡಿದ್ದಾನೆ. ಬಟ್ ಎಲೆಕ್ಷನ್ ಅಂದ್ರೆ ನೀತಿ ಸಂಹಿತೆ ಇರೋ ಸಂದರ್ಭದಲ್ಲೂ ಅದನ್ನ ಇಟ್ಕೊಳ್ಬಹುದಾ ಇಲ್ವಾ ಇದ್ರ ಬಗ್ಗೆ ಅವರಲ್ಲೇ ಗೊಂದಲ ಇದೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿಎಂ ರೋಡ್ ಶೋ ವೇಳೆ ಭದ್ರತಾ ಲೋಪ ಕೇಸ್ ಕಂಡು ಬಂದಿದ್ದು. ಈಗ ಅಲ್ಲಿರೋ ಸುತ್ತಮುತ್ತ ಪೊಲೀಸರನ್ನು ಕೂಡ ಯಾರೆಲ್ಲ ಭದ್ರತೆಗೆ ಅಂತ ನಿಂತಿದ್ರು ಅವ್ರಗಳನ್ನು ಕೂಡ ಎನ್ಕ್ವೈರಿ ಮಾಡ್ಬೇಕಾ ಅಂತ. ನೀವ್ ಹೇಗ್ ಬಿಟ್ಬಿಟ್ರಿ ಆತನ ನಾವು ವೆಹಿಕಲ್ ಮೇಲೆ ಹತ್ತಕ್ಕೆ? ಆತ ಕಾಂಗ್ರೆಸ್ ಕಾರ್ಯಕರ್ತನೇ ಇರ್ಬೋದು, ಆದ್ರೆ ಸಿಎಂ ಬಳಿ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಕನಿಷ್ಠ ಮಟ್ಟದ ಒಂದು ಟೆಸ್ಟ್ ಕೂಡ ಮಾಡ್ಲಿಲ್ವಾ ನೀವು? ಹಾಗಾದ್ರೆ ನೋಡ್ಲಿಲ್ವಾ ಆತನನ್ನ? ಹಂಗೆ ಬಿಟ್ಟು ಕಳಿಸ್ಬಿಟ್ರಾ? ಇದು ಪ್ರಶ್ನೆ. ಹೌದು, ಅಲ್ಲಿ ಸಾವಿರಾರು ಜನ ಸೇರಿದ್ದಾರೆ, ಎಲ್ಲರೂ ಜೈ ಜೈ ಅಂತ ಇದ್ದಾರೆ, ಹೂಹಾರವನ್ನ ಹಾಕ್ತಾ ಇದ್ದಾರೆ, ಕೈ ಬೀಸ್ತಾ ಇದ್ದಾರೆ, ಎಲ್ಲವೂ ಸರಿ. ಈತ ವೆಹಿಕಲ್ ಮೇಲೆ ಹತ್ತದ, ಅದೂ ಪರವಾಗಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ಕೊಂಡು ಅದೂ ಪರವಾಗಿಲ್ಲ. ಆದ್ರೆ ಸಿಎಂ ಬಳಿ ಹೋಗ್ತಾ ಇದ್ದಾನೆ. ರಾಜ್ಯದ ಮುಖ್ಯಮಂತ್ರಿಗಳವರು ಅವರ ಬಳಿ ಹೋಗ್ತಿದ್ದಾನೆ ಅಂದಾಗ ಕನಿಷ್ಠ ಒಂದು ಭದ್ರತಾ ದೃಷ್ಟಿಯಿಂದ ಆತನನ್ನ ವಿಚಾರಣೆ ಮಾಡ್ಲಿಲ್ಲ ಅಥವಾ ಹಂಗೆ ಬಿಟ್ಟು ಕಳಿಸಿದ್ರು ಅಂದ್ರೆ ಪೊಲೀಸರದ್ದು ಕೂಡ ತಪ್ಪಿರುತ್ತೆ. ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಭದ್ರತಾ ಲೋಪ ಆಗಿರುವಂತದ್ದು ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಬೈರಸಂದ್ರದಲ್ಲಿ ನಿನ್ನೆ ಕಾರ್ಯಕ್ರಮ ನಡಿಬೇಕಾದ್ರೆ ಸೌಮ್ಯ ರೆಡ್ಡಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ಮಾಡಿದ್ರು. ಆ ಟೈಮಲ್ಲಿ ತೆರೆದ ವಾಹನ ಏರಿದ ಸಿದ್ದಾಪುರ ಕಾಂಗ್ರೆಸ್ ಮುಖಂಡ ರಿಯಾಜ್ ಎಂಬಾತ ಸಿಎಂ ಸಿದ್ದರಾಮಯ್ಯ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಆರ್ವಿ ದೇವರಾಜ್ಗೆ ಹೂವಿನ ಹಾರ ಹಾಕಿದ್ರು. ಈ ವೇಳೆ ರಿಯಾಜ್ ಸೊಂಟದಲ್ಲಿದ್ದ ಪಿಸ್ತೂಲ್ ಎಲ್ಲರ ಗಮನ ಸೆಳೆಯಿತು. ರಿಯಾಜ್ ಬಳಿ ಪಿಸ್ತೂಲ್ ಇರೋದು ಕಂಡು ಬಂದ್ರು. ಪೊಲೀಸರು ಯಾವುದೇ ಕ್ರಮ ತಗೊಳ್ಳಿಲ್ಲ. ಇದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಝೆಡ್ ಶ್ರೇಣಿಯ ಭದ್ರತೆ ಹೊಂದಿರುವ ಸಿಎಂ ಬಳಿ ಬರೋರ್ನ ತಪಾಸಣೆ ನಡೆಸಿ ಹತ್ರ ಬಿಡಬೇಕಲ್ವಾ? ಆದ್ರೆ ಇದು ಪಾಲನೆ ಆಗಿಲ್ಲ. ಈ ವಿಚಾರ ಮಾಧ್ಯಮಗಳಲ್ಲಿ ವರದಿ ಆಗುತ್ತಲೇ ಎಚ್ಚೆತ್ತಿದ್ದಾರೆ ಪೊಲೀಸ್ ಇಲಾಖೆ. ರಿಯಾಜ್ ಪಿಸ್ತೂಲನ್ನು ಮುಟ್ಟುಗೋಲು ಹಾಕೊಳ್ಳೋಕೆ ದಕ್ಷಿಣ ವಿಭಾಗದ ಡಿಸಿಪಿಗೆ ಸೂಚನೆ ಕೊಟ್ಟಿದ್ದಾರೆ. ವಿಪಕ್ಷಗಳು ಆಕ್ರೋಶವನ್ನ ಹೊರಗಾಕಿವೆ, ಕಳವಳವನ್ನ ವ್ಯಕ್ತಪಡಿಸಿವೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ರಿಯಾಜ್, ನಾನು ತನ್ನ ಆತ್ಮರಕ್ಷಣೆಯ ದೃಷ್ಟಿಯಿಂದ ಪರವಾನಗಿಯನ್ನ ಹೊಂದಿದ ಪಿಸ್ತೂಲ್ ಹೊಂದಿರ್ತೀನಿ. 2019ರ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದಾಗಲೇ ನನ್ನ ಕೊಲೆ ಪ್ರಯತ್ನ ನಡೆದಿತ್ತು. ಹೀಗಾಗಿ ಪಿಸ್ತೂಲ್ ಹೊಂದಲು ನನಗೆ ವಿಶೇಷ ಪರವಾನಗಿ ಇದೆ ಅಂತ ರಿಯಾಜ್ ಸ್ಪಷ್ಟಪಡಿಸಿದ್ದಾರೆ. ಆತ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದ. ಇದೀಗ ಡಾಕ್ಟರ್ ಕೆಲಸ ಮಾಡ್ಕೊಂಡಿದ್ದು ಮಣ್ಣು ತಿನ್ನುವ ಕೆಲಸ ಮಾಡಿದ್ದಾನೆ. ಹೊಟ್ಟೆಪಾಡಿಗೆ ಕ್ಯಾಬ್ ಓಡಿಸೋ ಡ್ರೈವರ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಈ ಡಾಕ್ಟರ್ ಸಂಜಯ್ ಮಾಗಡಿ ರೋಡ್ ಪೊಲೀಸರು ಈತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಡಾಕ್ಟರ್ ಸಂಜಯ್ ಕ್ಯಾಬ್ ಬುಕ್ ಮಾಡಿ ದೂರದಿಂದ ಪಿಕಪ್ ಮಾಡೋ ರೀತಿ ಮಾಡಿ ಆ ಬಳಿಕ ಕ್ಯಾಬ್ ಡ್ರೈವರ್ಗಳಿಗೆ ನಕಲಿ ನೋಟ್ಗಳನ್ನು ಕೊಟ್ಟು ಯಾಮರಿಸ್ತಾ ಇದ್ದ. ಕದ್ರಿಯಿಂದ ಒಬ್ಬ ವೈದ್ಯರನ್ನ ಪಿಕಪ್ ಮಾಡೋ ರೀತಿ ನಾಟಕವಾಡಿ ಬಳಿಕ ನಕಲಿ ಹಣ ಕೊಟ್ಟು ಎಸ್ಕೇಪ್ ಆಗಿದ್ದ. ಹೀಗೆ ಯಾಮರಿಸ್ತಾ ಇದ್ದ ಡಾಕ್ಟರ್ನ ಪೊಲೀಸರು ಕೊನೆಗೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 90,000 ನಕಲಿ ನೋಟ್ಗಳು ಮತ್ತು ಪ್ರಿಂಟರ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈತನಿಂದ.